ಹಾಯ್ ಹಲೋ ವೆಲ್ಕಮ್ ಟು ಎ ಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನಿಲ್ಲಿ ಅಯ್ಯಪ್ಪ ಸ್ವಾಮಿಯ ಅರಮಣ ಪಾಯಸ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಕೇರಳದ ಸ್ಪೆಷಲ್ ಆದಂತಹ ಅಯ್ಯಪ್ಪ ಸ್ವಾಮಿಯ ಈ ಪ್ರಸಾದವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಹಾಗಿದ್ರೆ ಈ ಅರವಣ ಪಾಯಸ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟು ಅದಕ್ಕೆ 1-2 ಚಮಚ ಆಗುವಷ್ಟು ತುಪ್ಪ ಹಾಕಿ, ತುಪ್ಪ ಬಿಸಿಯಾದ ತಕ್ಷಣ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಟು ಕಟ್ ಮಾಡಿದಂತಹ ತೆಂಗಿನಕಾಯಿಯ ಪೀಸುಗಳನ್ನು 3 ಚಮಚ ಆಗುವಷ್ಟು ತೆಂಗಿನಕಾಯಿಯ ಹೋಳುಗಳನ್ನು ಈ ರೀತಿ ಸಣ್ಣಗೆ ಕಟ್ ಮಾಡಿ ತುಪ್ಪದಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇದೀಗ ಕಲರ್ ಚೇಂಜ್ ಆಯಿತು. ಇಲ್ಲಿವರೆಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಇನ್ನಿದನ್ನು ಒಂದು ಕಪ್ಪಲ್ಲಿ ಎತ್ತಿಟ್ಟುಕೊಳ್ಳುವ. ಇನ್ನಿದಕ್ಕೆ 1 ಚಮಚ ಆಗುವಷ್ಟು ಗೋಡಂಬಿ ಹಾಗೆ 1-2 ಚಮಚ ಆಗುವಷ್ಟು ದ್ರಾಕ್ಷಿ, ಒಣ ದ್ರಾಕ್ಷಿಯನ್ನು ಹಾಕಿ ಇದೇ ತುಪ್ಪದಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಕೂಡ ಒಂದು ಕಪ್ಪಲ್ಲಿ ಎತ್ತಿಟ್ಟುಕೊಳ್ಳಿ. ಇನ್ನು ಇದೇ ಬಾಣಲೆಗೆ ನೋಡಿ, ನಾನು ಇಲ್ಲಿ ಈ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಕೆಂಪಕ್ಕಿಯನ್ನು ತಗೊಳ್ತಾ ಇದ್ದೇನೆ. ಈ ಕೆಂಪಕ್ಕಿಯನ್ನು ಚೆನ್ನಾಗಿ ತೊಳೆದು ನಾವು ಗೋಡಂಬಿ ಎಲ್ಲ ಫ್ರೈ ಮಾಡಿದಂತಹ ಬಾಣಲೆಗೆ ಹಾಕಿ ತುಪ್ಪದಲ್ಲಿ 1-2 ನಿಮಿಷ ಆಗುವಷ್ಟು ಚೆನ್ನಾಗಿ ಹುರಿದುಕೊಳ್ಬೇಕು. ಈ ರೀತಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಬೇಕು. 2-4 ನಿಮಿಷದವರೆಗೆ ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಳಬಹುದು. ಈ ಅಕ್ಕಿಯನ್ನು ನೆನೆಲಿಕ್ಕೆ ಹಾಕಬೇಡಿ. ತೊಳೆದ ತಕ್ಷಣ ಅದನ್ನು ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಳಿ. ಇನ್ನಿದಕ್ಕೆ ನಾನಿಲ್ಲಿ 1 ಕಪ್ಪಿಗೆ 4 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಸಾಧ್ಯವಾದರೆ ನೀವು ಬಿಸಿ ನೀರನ್ನು ಕೂಡ ಆ್ಯಡ್ ಮಾಡಿಕೊಳ್ಬಹುದು. ನೋಡಿ, ಇದೀಗ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಟು ಇದೀಗ ಚೆನ್ನಾಗಿ ಬೇಯಲಿ. ಮುಚ್ಚಿಡಿ. ಒಂದು 2 ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಧ್ಯದಲ್ಲಿ 1-2 ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬೇಯ್ತದೆ. ನೋಡಿ, ಇನ್ನು ಸ್ವಲ್ಪ ಬೇಯಬೇಕಿದು. ಒಂದು ವೇಳೆ ಇದು ಬೇಯಲಿಲ್ಲ, ಅಕ್ಕಿ ಬೇಯಲಿಲ್ಲ ಅಂತಾದರೆ ನೀರು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಕೊಳ್ಳಿ. ಮತ್ತೆ ನೋಡಿಕೊಂಡು ಆ್ಯಡ್ ಮಾಡುವಾಗ ಮಾತ್ರ ಬಿಸಿ ನೀರನ್ನು ಆ್ಯಡ್ ಮಾಡಿಕೊಳ್ಳಿ. ನೋಡಿ, ಇದೀಗ ಆಗಿದೆ. ನೋಡಿ, ಈ ರೀತಿ ಪ್ರೆಸ್ ಮಾಡುವಾಗ ಅದು ಬೆಂದಿರಬೇಕು, ತುಂಬ ಬೇಯುವುದು ಬೇಡ. ಇನ್ನಿದನ್ನು ಎತ್ತಿಟ್ಟುಕೊಳ್ಳಿ. ಇನ್ನು ಒಂದು ಪಾತ್ರೆ ತಗೊಂಡು ಆ ಪಾತ್ರಕ್ಕೆ ನಾನಿಲ್ಲಿ 1 ಕಪ್ ಅಕ್ಕಿಗೆ 3 ಕಪ್ ಆಗುವಷ್ಟು ಕಪ್ಪು ಬೆಲ್ಲವನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಬೆಲ್ಲದ ಹುಡಿಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ನೀವು ಯಾವ ಬೆಲ್ಲ ಕೂಡ ತಗೊಳ್ಬೋದು. ನಾನಿಲ್ಲಿ ಕಪ್ಪು ಬೆಲ್ಲವನ್ನು ತಗೊಳ್ತಾ ಇದ್ದೇನೆ. 3 ಕಪ್ಪು ಬೆಲ್ಲದ ಹುಡಿಗೆ 1 ಕಪ್ ಆಗುವಷ್ಟು ನೀರನ್ನು ಹಾಕಿ ಈ ರೀತಿ ಬೆಲ್ಲವನ್ನು ನೀರು ಮಾಡಿಕೊಳ್ಳುವ. ಬೆಲ್ಲ ಪಾಕ ಆಗುವುದೆಲ್ಲ ಬೇಡ, ಜಸ್ಟ್ ಅದು ಬೆಲ್ಲ ಕರಗಿದ್ರೆ ಸಾಕು, ಒಂದು ಕುದಿ ಬಂದರೆ ಸಾಕು. ಬೆಲ್ಲದಲ್ಲಿ ಏನಾದರೂ ಕಸ ಎಲ್ಲ ಇದ್ದರೆ ಈ ರೀತಿ ಮಾಡಿ ಅದನ್ನು ಸೋಸಿಕೊಂಡ್ರೆ, ಬೆಲ್ಲದಲ್ಲಿ ಏನಾದರೂ ಕಲ್ಲೆಲ್ಲ ಇದ್ದರೆ ಹೋಗ್ತದೆ. ನೋಡಿ, ಇದೀಗ ಚೆನ್ನಾಗಿ ಕರಗಿದೆ. ಈ ರೀತಿ ಮಿಕ್ಸ್ ಮಾಡ್ತಾ ಇರಿ. ನೋಡಿ, ಇದೀಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟ ಆದರೆ ಸಾಕು. ಇನ್ನು ನಾವು ಬೇಯಿಸಿಟ್ಟುಕೊಂಡಂತಹ ಅಕ್ಕಿಗೆ ಇದನ್ನು ಬೆಲ್ಲದ ಪಾಕವನ್ನು ಈ ರೀತಿ ಹಾಕಿಕೊಂಡ್ರೆ ಆಯಿತು. ನಾವು ಕರಗಿಸಿಕೊಂಡಂತಹ ಬೆಲ್ಲವನ್ನು ಸೋಸಿಕೊಂಡು ಅಕ್ಕಿಯನ್ನು ಬೇಯಿಸಿಟ್ಟುಕೊಂಡಂತಹ ಬಾಣಲೆಗೆ ಹಾಕಿಕೊಳ್ಳುವ. ಇನ್ನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆನ್ ಮಾಡಿ ಈ ರೀತಿ ಚೆನ್ನಾಗಿ ಕುದಿಸಿಕೊಳ್ಳಿ. ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗುವಾಗ ಗ್ಯಾಸನ್ನು ಸಿಮ್ಮಲ್ಲಿಟ್ಟು 1-2 ಚಮಚ ಆಗುವಷ್ಟು ತುಪ್ಪವನ್ನು ಮೇಲಿಂದ ಹಾಕಿ ಚೆನ್ನಾಗಿ ಕುದಿಸಿಕೊಳ್ತಾ ಬನ್ನಿ. ನೋಡಿ, ಅದು ನಿಧಾನಕ್ಕೆ ಗಟ್ಟಿ ಆಗ್ತಾ ಬರ್ತದೆ. ಅಕ್ಕಿಯನ್ನು ಬೇಕಿದ್ರೆ ನೀವು ಸ್ವಲ್ಪ ಜಾಸ್ತಿ ಕೂಡ ಬೇಯಿಸಿಕೊಳ್ಬಹುದು.
ಸಾಧಾರಣವಾಗಿ ಈ ಅರವಣ ಪಾಯಸದಲ್ಲಿ ಅಕ್ಕಿ ಗಟ್ಟಿಯಾಗಿ ಇರ್ತದಲ್ಲ, ಸೊ ಇಷ್ಟು ಬೆಂದರೆ ಸಾಕು. ಸ್ವಲ್ಪ ಜಾಸ್ತಿ ಬೇಕು ಅಂತಾದರೆ ಸ್ವಲ್ಪ ಜಾಸ್ತಿ ಬೇಯಿಸಿಕೊಳ್ಳಿ. ನೋಡಿ, ಇದೀಗ ನಿಧಾನಕ್ಕೆ ಗಟ್ಟಿಯಾಗ್ತಾ ಬರ್ತಾ ಇದೆ. ನೀವಿಲ್ಲಿ ಯಾವ ಅಕ್ಕಿ ಕೂಡ ತಗೊಳ್ಬೋದು, ಬಾಸ್ಮತಿ ಅಕ್ಕಿ ಮಾತ್ರ ಬೇಡ. ನೋಡಿ, ಇದು ಇಷ್ಟು ಗಟ್ಟಿಯಾದ ತಕ್ಷಣ ಇದಕ್ಕೆ ನಾನಿಲ್ಲಿ 2 ಚಮಚ ಆಗುವಷ್ಟು ಶುಂಠಿ ಮತ್ತು ಏಲಕ್ಕಿಯ ಹುಡಿಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಶುಂಠಿ ಮತ್ತು ಏಲಕ್ಕಿಯನ್ನು ಚೆನ್ನಾಗಿ ಹುಡಿ ಮಾಡಿಟ್ಟುಕೊಂಡು ಈ ರೀತಿ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಬೇಕಿದ್ದರೆ ಸ್ವಲ್ಪ ಕರ್ಪೂರದ ಹುಡಿಯನ್ನು ಕೂಡ ಹಾಕಿಕೊಳ್ಬಹುದು. ಸ್ವಲ್ಪ ಸಾಕು, ತುಂಬ ಕರ್ಪೂರದ ಹುಡಿ ಆ್ಯಡ್ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ನಿಧಾನಕ್ಕೆ ಇದು ಗಟ್ಟಿ ಆಯಿತು. ಇನ್ನು ಇದು ಒಂದೆಳೆ ಪಾಕ ಬಂದರೆ ನಮ್ಮ ಅರವಣ ಪಾಯಸ ರೆಡಿ ಆಗ್ತದೆ. ನೋಡಿ, ಇದೀಗ ಒಂದೆಳೆ ಪಾಕ ಬರ್ತಾ ಇದೆ. ಇಷ್ಟ ಆದರೆ ಸಾಕು. ಇನ್ನು ನಾವು ಹುರಿದಿಟ್ಟುಕೊಂಡಂತಹ ತೆಂಗಿನಕಾಯಿ, ಗೋಡಂಬಿ ಹಾಗೆ ದ್ರಾಕ್ಷಿಯನ್ನು ಹಾಕಿ ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ರುಚಿಕರವಾದಂತಹ ಅರವಣ ಪಾಯಸ ರೆಡಿ ಆಗ್ತದೆ. ಇದಿನ್ನು 1 ಗಂಟೆ ಹೊತ್ತಲ್ಲಿ ತಣ್ಣಗಾಗ್ತದೆ, ಆಗ ಕನ್ಸಿಸ್ಟೆನ್ಸಿ ಸರಿಯಾಗಿರ್ತದೆ. ಸ್ನೇಹಿತರೆ, ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.